ನಮಸ್ತೆ ಸರ್. ನಮಸ್ಕಾರ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಮೊನ್ನೆನೆ ಆನೆ ಕಾರ್ಯಾಚರಣೆ ಬಾಳೆಹೊನ್ನೂರಲ್ಲಿ ನಡೀತು. ಇವತ್ತು ಮತ್ತೆ ನೋಡಿದ್ರೆ ಈಗ ಚನ್ನಪಟ್ಟಣದಲ್ಲೂ ನಿನ್ನೆಯಿಂದ ಕಾರ್ಯಾಚರಣೆ ಶುರುವಾಗಿದೆ. ಇವತ್ತೊಂದು ಆನೆಯನ್ನು ಹಿಡಿತಾರೆ. ಏನ್ ಸರ್ ಇದೆ? ಯಾವ ಆನೆ, ಯಾವ ಭಾಗ? ಚನ್ನಪಟ್ಟಣದಲ್ಲಿ ಅಷ್ಟು ದೊಡ್ಡ ಅರಣ್ಯ ಭಾಗ ಇದೆನಾ ಸರ್? ಈ ಚನ್ನಪಟ್ಟಣ ಉಂಟಲ್ಲ, ಚನ್ನಪಟ್ಟಣ, ಕನಕಪುರ, ಇವೆಲ್ಲ ನಮ್ಮ ತಮಿಳುನಾಡು ಮುತ್ತತ್ತಿ ಕಾಡಿರ್ಬೋದು, ತಮಿಳುನಾಡು ಬಾರ್ಡ್ರು, ಬನ್ನೇರಕಟ್ಟ, ಇವುಗಳಿಂದ ನೇರ ಸಂಪರ್ಕ ಉಳ್ಳ ಅಂತ ತಾಲೂಕುಗಳು. ಕನಕಪುರ ಮತ್ತೆ ಚನ್ನಪಟ್ಟಣ ಮಧ್ಯಭಾಗದಲ್ಲಿ ಇವತ್ತು ಅಲ್ಲಾಳ ಸಂದ್ರ ಅನ್ನೋ ಒಂದು ಹಳ್ಳಿಯಲ್ಲಿ ಇವತ್ತು ಒಂದು ಮಗ್ಗ ಆನೆ ಹಿಡಿದ್ರು. ಬಿ.ವಿ. ಹಳ್ಳಿ ಕಾಡಿಗೆ ಸಂಬಂಧಪಟ್ಟಿದ್ದು ಈ ಅಲ್ಲಾಳ ಸಂದ್ರ ಬಾರ್ಡರ್ ಇರೋದು. ಈ ಅಲ್ಲಾಳ ಸಂದ್ರದಿಂದ ಬಿ.ವಿ. ಹಳ್ಳಿ ಕಾಡು ಉಂಟಲ್ಲ, ಇದೊಂದು ರಿಸರ್ವ್ ಫಾರೆಸ್ಟ್. ಇದು ಸುಮಾರು 4500 ಎಕರೆ ರಕ್ಷಿತ ಅರಣ್ಯ ಅಂದ್ರೆ ಅದೊಂದು ಬುಷ್ ಕಾಡು, ಪೊದೆ ಕಾಡುಗಳು ಈಗೆಲ್ಲ ಎಲೆ ಉದಿರ್ಕೊಂಡಿದ್ದಾವೆ. ಅದು ಮುತ್ತತ್ತಿ ಕಾಡು, ಬನ್ನೇರುಘಟ್ಟ, ಅಲ್ಲಿಗೆ ಅದಕ್ಕೆ ಒಂದು ಕಲೆಕ್ಷನ್ ಇದೆ. ಕಾವೇರಿ ಕಣಿವೆ, ಕಾವೇರಿ ಬೆಲ್ಟ್ ಅದು ಅಲ್ಲಿಂದ ತಮಿಳುನಾಡು ಕರ್ನಾಟಕ ಗಡಿಭಾಗ ಅಂದ್ರೆ ಒಂದು ಹಳ್ಳಿ ಇದೆ, ಗುಬ್ಬಳಾಪುರ ಅಂತ. ಅಲ್ಲಿಂದ ಆನೆಗಳು ನೇರ ಎಲ್ಲಾ ಕಡೆಗೂ ಸಪ್ಲೈ ಆಗೋದು. ಇಲ್ಲಿಂದ ಬಂದ ಆನೆಗಳು ಕೆಲವು ನಮ್ಮಲ್ಲಿಗೂ ಬಂದಿದಾವೆ ಈ ಹಿಂದೆ. ನನ್ನ ಮನಸ್ಸು ಈ ಹಿಂದೆ ಸೀಗೆ ಗುಡ್ಡ ಅಂತ ಸೀಗೆ ಆನೆ ಅಂತ ಇತ್ತು, ಅದು ಆ ಬನ್ನೇರುಘಟ್ಟದಿಂದ ಬಂದ ಆನೆನೇ ಅದು ಈ ಕಡೆ ಬೇಲೂರಿಗಾಗಿ, ತುಮಕೂರಿಗಾಗಿ, ಅದು ಎಲ್ಲೆಲ್ಲಿಂದಲೂ ಆ ಕಡೆಯಿಂದ ಬಂದಿತ್ತು. ಈಗ ಆನೆಗಳು ಬರ್ತಾ ಇರೋದೇ ಆ ಭಾಗದಿಂದ ಜಾಸ್ತಿ, ಬನ್ನೇರುಘಟ್ಟ ಕಡೆಯಿಂದ. ವಿರೂಪಾಕ್ಷಪುರ, ಸಿದ್ದೇಗೌಡನ ದೊಡ್ಡಿ, ಇವೆಲ್ಲ ಆನೆಗಳ ಕಾರಿಡಾರ್. ಯಾವಾಗ ಅಲ್ಲಿ ಈಗ ಹಾಲಿ MLA ಏನಿದ್ದಾರೆ ಯೋಗೇಶ್ವರ್ ಅವರು ಆ ಭಾಗದ ಕೆರೆಗಳಿಗೆಲ್ಲ ಪಾಳು ಬಿದ್ದ ಕೆರೆಗಳನ್ನೆಲ್ಲ ಇಂಪ್ರೂವ್ ಮಾಡಿ ಅದಕ್ಕೆಲ್ಲ ನೀರು ತಂದು ತುಂಬಿಸಿ ಅದನ್ನ ಫಲವತ್ತಾದ ಭೂಮಿ ಮಾಡ್ತಾರೆ. ಅಂದ್ರೆ ನೀರು ಅಲ್ಲಿಯ ರೈತರುಗಳು ಸಿಕ್ಕಾಪಟ್ಟೆ ಕೃಷಿನ ಮಾಡಕ್ ಶುರು ಮಾಡ್ತಾರೆ. ಯಾವಾಗ ನೀರು ಸಿಕ್ತು ಆವಾಗ ಅಲ್ಲಿ ಹಲಸಿನ ಮರಗಳು, ಅಡಿಕೆ ತೋಟ, ಹಲಸಿನ ಮರಗಳದ್ದೇ ಆಮೇಲೆ ತೆಂಗಿನ ತೋಟಗಳು, ಭತ್ತ ಬೆಳೆಯಕ್ಕೆ ಶುರು ಮಾಡ್ತಾರೆ. ಯಾವಾಗ ಸಡನ್ ಇಂಪ್ರೂವ್ ಆಗ್ತದೆ ಕೆಲವೇ ಅಲ್ಲಿ ನೀರಿಂದ, ಆಮೇಲೆ ಕೆರೆಗಳಲ್ಲಿ ನೀರು ತುಂಬಿರೋದ್ರಿಂದ ಆಮೇಲೆ ಕಬ್ಬು ಬೆಳೆಯಕ್ಕೆ ಶುರು ಮಾಡ್ತಾರೆ, ಅಲ್ಲಿ ಜೋಳ ಎಲ್ಲಾನು ಬೆಳೆಯಕ್ಕೆ ಶುರು ಮಾಡ್ತಾರೆ, ಟೊಮೊಟೊ ಬೆಳೆಯಕ್ಕೆ ಶುರು ಮಾಡ್ತಾರೆ. ಆನೆಗಳು ಅಲ್ಲಿ ಅದು ಆನೆಗಳದ್ದೇ ತವ್ರ ಮನೆ. ಏನು ಬಿ.ವಿ. ಹಳ್ಳಿ ಕಾಡಿದೆಯಲ್ಲ, ರಿಸರ್ವ್ ಫಾರೆಸ್ಟಿನ ಪಕ್ಕ ಇರೋದೇ, ಅದ್ರಕ್ಕೆ ಎದುರಿಗಿರೋದೇ ಕೆಂಗಲ್ ಹನುಮಂತರಾಯನ ಒಂದು ಭಾರಿ ಪ್ರಸಿದ್ಧಿ ದೇವಸ್ಥಾನ. ಈ ಹಿಂದೆ 2 ಆನೆ ಹಿಡಿತಲ್ಲಿ, ಒಂದು ಮಕನ, ಇನ್ನೊಂದು ಭಾರಿ ದೈತ್ಯ ಆನೆ. ಆ ಮಕನ ಆನೆಗೆ ರೇಡಿಯೋ ಕಾಲರ್ ಹಾಕಿ ತಮಿಳುನಾಡು ಬಾರ್ಡರ್ಗೆ ಬಿಟ್ಟಿದ್ರು. ಇವೆಲ್ಲ ಮತ್ತೆ ವಾಪಸ್ ಬಂದಿದ್ದು. ಅಲ್ಲಿ ಬೆಳೆ ನಾಶ ಮಾಡಿರೋದು, ಅಲ್ಲಿ ಮಧ್ಯದಲ್ಲಿ ಪ್ರಾಣಹಾನಿನೂ ಆಗಿದೆ. ಆಮೇಲೆ ಏನಾಯ್ತು, ಒಂದು ಆನೆನ ಹಿಡಿದು ಅದು ಕೆಂಗಲ್ ಹನುಮಂತರಾಯ ಅಂತ ಹೆಸರಿಟ್ರು ಲೋಕಲರು. ಆ ಆನೆನ ನಮ್ಮ ಮತ್ತಿಗೂಡಲ್ಲಿತ್ತು. ನಾನು ಇತ್ತೀಚೆಗೆ ಹೋದಾಗ ಅದನ್ನ ನೋಡಿ ಅದಕ್ಕೊಂದು ಬಾಳೆಹಣ್ಣು ಕೊಟ್ಟು ಬಂದಿದ್ದೆ, 1-2. ಇನ್ನೊಂದು ಆನೆ ದುಬಾರಿಯಲ್ಲಿ ಇತ್ತು, ಅದ್ರ ಹೆಸರೇನೋ ನನಗೆ ಮರ್ತೋಯ್ತು. ಅದು ಇತ್ತೀಚೆಗೆ ಸತ್ತೋಯ್ತು. ಅದು ಮಕನ ಆನೆ. ಈಗ ಹಿಡಿದ ಮಕನ ಆನೆ ಸ್ವಲ್ಪ 6-7 ಜನ ಅವನ ಸಹಚರರು ಜೊತೆಲಿ ಇದ್ರು. ಆದ್ರೆ ಇದು ಒಂಟಿಯಾಗಿ ನಿಲ್ತಿದ್ದಿದ್ದೇ ಜಾಸ್ತಿ. ಈ ಮಕನ ಆನೆ ಮಾಡ್ತಿದ್ದಿದ್ದು ತಪ್ಪು ಅಲ್ಲಿ ರೈತರ ಆರೋಪ. ಸಾಯಂಕಾಲ 8 ಗಂಟೆಗೆ ಎಂಟ್ರಿ ಕೊಟ್ರೆ ಹೊಲಗಳಿಗೆ, ಇಲ್ಲ ಗದ್ದೆಗಳಿಗೆ, ಇಲ್ಲ ಅಡಿಕೆ ತೋಟ, ಇಲ್ಲ ತೆಂಗಿನ ತೋಟಗಳಿಗೆ, ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ರೈತರದ ಮೋಟರ್ಗಳನ್ನೆಲ್ಲ ಓಡಿಸೋದೇ ಕೆಲಸ. ಇದಕ್ಕೆ ಆ ಮೋಟರ್ಗಳನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಈ ಡೀಸೆಲ್ ಮೋಟರ್ಗಳ ಉಷಾ ಕೊಟ ಸೌಂಡಿಗೆ ಇದೇನೋ ಉದ್ರೇಕಗೊಳ್ತಿದ್ದೇನ, ಅಷ್ಟು ಅದೇ ಇದು ಮಾಡಿದ್ದ ಒಂದು ತಪ್ಪು. ಆಮೇಲೆ ಇಷ್ಟೆಲ್ಲ ಆಗ್ತಾ ಇತ್ತು. ಜೊತೆಗೆ ಇದ್ರ ಸಹಚರರು ಸ್ವಲ್ಪ 5G ಆನೆಗಳಿದಾವೆ, 5-6 ಏನೋ ಇದೆ. ಅವುಗಳು ಎಲ್ಲ ಪೊರೆ ಇರೋ ಆನೆಗಳೇ. ಆನೆಗಳ ಗುಂಪಲ್ಲಿ ಒಂದು ವಯಸ್ಸಾದ ಒಂದು ಅಜ್ಜಿ ಆನೆ ಲೀಡರ್ ಆಗಿರ್ತದೆ. ಆ ಗುಂಪಲ್ಲಿ 35-40 ಆನೆಗಳಿರ್ತವೆ. ಇಲ್ಲೂ ಅಷ್ಟೇ 40 ಆನೆಗಳು ಈ ಗುಂಪಲ್ಲಿದೆ. ಈ ಗ್ರೂಪಲ್ಲಿರೋ ಆನೆಗಳೇ 40 ಆನೆಗಳು. ಅವಾಗ ಏನಾಗ್ತದೆ, ಪಕ್ಕದಲ್ಲಿದ್ದರಿಗೆ, ಇಲ್ಲ ಹೆಣ್ಣಾನೆಗಳಿಗೆ, ಇಲ್ಲ ಅವರ ಸೋದರಿ, ಅಜ್ಜಿ ಎಲ್ಲ ಇರ್ತಾರಲ್ಲ, ಅವ್ರಗಳಿಗೆ ತೊಂದರೆ ಕೊಟ್ಟಾಗ, ಈ ಕೋರಗಳಿಂದ ಚುಚ್ಚಿದಾಗ, ಇಲ್ಲ ಒಂದೊಂದ್ಸತಿ ಕುಟುಂಬ ಇಲ್ಲ ರಕ್ತ ಸಂಬಂಧದಲ್ಲಿ ಹೆಣ್ಣಾನೆಗೆ ಏನಾರ ಲೈಂಗಿಕ ಕಿರುಕುಳ ಕೊಟ್ಟಾಗ
ಆನೆಗಳು ಈ ಆನೆ ಒದ್ದೋಡಿಸ್ತದೆ ಗುಂಪಿಂದ. ಕೆಲವು ಟೈಮು ಈ ಹುಡುಗರುಗಳು ಮೆಜಾರಿಟಿ ಬಂದ ಕೂಡಲೇ ನಮ್ಮ ಹೈಸ್ಕೂಲು SLC ಓದಿದ ಹುಡುಗರು ಮೆಜಾರಿಟಿಗೆ ಬರ್ತಾರಲ್ಲ PUC ಎತ್ತಿಗೆ, ಆ ರೀತಿ ಮೀಸೆ ಬರಕ್ ಶುರು ಆದ ಕೂಡಲೇ ಹೇಗೆ ಆಡ್ತಾರೆ ಹಾಗೆ ಇವ್ರದೇ ಒಂದು ಗುಂಪು ಕಟ್ಕೊಂಡು ಇವ್ರದೇ ಒಂದು ಸಾಮ್ರಾಜ್ಯ ಮಾಡ್ಕೊಂತವೆ. ಅದೇ ತರ ಆಗಿರೋದು ಈಗ ಅಲ್ಲಿ 5-6 ಆನೆ ಚಿಕ್ಕ ಆನೆಗಳಿರೋವು. ಆಮೇಲೆ ಈ ಮಕ್ಕನ ಆನೆ ಮೋಟ್ರ್ಗಳನ್ನ ರಾತ್ರಿ ಆದ ಕೂಡಲೇ ಮೋಟ್ರ್ಗಳನ್ನೆಲ್ಲ ಉಳ್ಸೋದು, ಬೆಳೆ ಹಾನಿ ಮಾಡೋದು ಅಷ್ಟೇ, ಜೀವ ಹಾನಿ ಮಾಡಿರ್ಲಿಲ್ಲ. ಇವತ್ತು ನಮ್ಮ ಈಗ 6 ಟನ್ ತೂಕ ಇರೋ ಸುಗ್ರೀವ ಆನೆನೇ ಈಗ ಕ್ಯಾಪ್ಟನ್ ಅಲ್ಲಿಗೆ. ಅದ್ರ ಜೊತೆಗೆ ಅಯ್ಯಪ್ಪ ಆನೆ ಇನ್ನೂ ಕೆಲವೆಲ್ಲ ಇರ್ತವೆ. ಇವತ್ತು ಕರೆಕ್ಟಾಗಿ ಡಾಟ್ ಮಾಡ್ತಾರೆ. ಆನೆ ಭಾರಿ ದಷ್ಟಪುಷ್ಟಾಗಿ ಸುಂದರವಾಗಿದೆ. ಆಮೇಲೆ ಏನು ಅಲ್ಲಿ ಆ ಭಾಗದಲ್ಲಿ ಯಾವಾಗ ನೀರು ಎಲ್ಲ ಆಗ್ತದೆ, ಕೃಷಿ ಚಟುವಟಿಕೆ ಜಾಸ್ತಿ ಆಗ್ತದೆ, ಸರ್ಕಾರಿ ಜಾಗ, ಆನೆಗಳ ಕಾರಿಡಾರ್ ಎಲ್ಲ ಕಟ್ಟಾಗ್ತದೆ, ಒತ್ತುವರಿ ಜಾಸ್ತಿ ಆಗ್ತದೆ. ಮೇಯ್ನ್ ಆಗಿರೋದು ನಮ್ಮ ಸಕಲೇಶ್ಪುರ ಆಲೂರು ಭಾಗದಲ್ಲಿ ಏನು ನಡೀತಿದೆ, ಆನೆಗಳ ಕಾರಿಡಾರು, ಆನೆಗಳ ವಾಸಸ್ಥಾನದಲ್ಲಿ ಗಣಿಗಾರಿಕೆ ಹೇಗೆ ಈಗಲೂ ನಡೀತಾ ಉಂಟು, ಅದೇ ರೀತಿ ಅಲ್ಲಿ ಗಣಿಗಾರಿಕೆ ಆಯಿತು. ಕನಕಪುರ ಆ ಭಾಗದಲ್ಲೆಲ್ಲ ದೊಡ್ಡ ದೊಡ್ಡ ಗಣಿಗಾರಿಕೆ ಆಗಿ ಆನೆಗಳ ಕಾರಿಡಾರ್ ಎಲ್ಲ ಕಟ್ಟಾಗಿ ಹೋಯ್ತು. ಆವಾಗ ಆಮೇಲೆ ಒತ್ತುವರಿ ಜಾಸ್ತಿ ಆಯಿತು, ಕಾಡು ಕ್ರಮೇಣ ಕಡಿಮೆ ಆಯಿತು. ಕಾಡಿನ ಜಾಗಕ್ಕೆಲ್ಲ ಹೈಟೆಕ್ ಬಿಲ್ಡಿಂಗ್ಗಳು, ರಸ್ತೆಗಳು, ಆಮೇಲೆ ಹೊಲಗಳು ಎಲ್ಲ ಆದಾಗ ಕಾಡಿನ ವಿಸ್ತೀರ್ಣ ಕಡಿಮೆ ಆಯಿತು. ಕಾಡಿನಲ್ಲಿ ಆಹಾರ ಇಲ್ಲ. ಈ ಟೈಮಲ್ಲಿ ಆ ಭಾಗದಲ್ಲಿ ಏನೂ ಇಲ್ಲ, ಫುಲ್ ಅದೆಲ್ಲ ಬುಷ್ ಕಾಡು ಅಂದರೆ ಪೊದೆ ಕಾಡುಗಳು. ಅಲ್ಲಿ ದೊಡ್ಡ ಮರಗಳೂ ಇಲ್ಲ, ಎಲೆ ಉದುರೋ ಕಾಡುಗಳು. ಹೊಟ್ಟೆಪಾಡು ಏನು ಮಾಡ್ತವೆ, ಒಂದು ದೊಡ್ಡ ಜೀವಿ ದಿವಸಕ್ಕೆ 150ರಿಂದ 250 kg ಆಹಾರ ಬೇಕು. ಕಾಡು ಪ್ರಾಣಿಗಳಲ್ಲಿ ಆನೆ, ಕಾಡಹಂದಿ, ಕರಡಿ ಇವುಗಳಿಗೆ ರುಚಿಯಾದ ಆಹಾರ ಬೇಕು. ಈ ನಮ್ಮ ದನಗಳಿಗೆ ಎಂಥದೋ ಒಂದು ಸ್ವಲ್ಪ ಹುಲ್ಲು ಅದು ತಿನ್ಕೊಂಡು ಆಗಲ್ಲ. ಇವಕ್ಕೆ ಹಣ್ಣುಗಳು ಬೇಕು, ಭತ್ತ ಬೇಕು, ಜೋಳ ಬೇಕು, ಇಂಥದ್ದೆಲ್ಲ ಬೇಕು, ಹಲಸಿನ ಹಣ್ಣು ಬೇಕು, ಟೊಮೊಟೊ ಹಣ್ಣು ಬೇಕು. ಹಾಗಾಗಿ ಅವು ಹುಡುಕಿಕೊಂಡು ಅಲೀತವೆ. ಆಮೇಲೆ ನಿರಂತರವಾಗಿ ಈಗ ದಾಳಿ ಆಗ್ತಾ ಉಂಟು ಆ ಭಾಗದಲ್ಲಿ. ಆಮೇಲೆ ಬನ್ನೇರುಘಟ್ಟದಿಂದ ಅದೇ ಏನು ಹೇಳಿದೆ, ಕಾವೇರಿ ಕಣಿವೆ, ಅದು ಕಾವೇರಿ ಕಣಿವೆ ಪಕ್ಕ ಗುಬ್ಬಳಾಪುರ. ಈ ಗುಬ್ಬಳಾಪುರ ಏನ್ ಸರ್ ಇದು? ವಿಶೇಷವಾಗಿ ಆನೆ ತಾಣನೇ ಆಗ್ಬಿಟ್ಟಿದೆಲ್ಲ ಸರ್. ಏನ್ ಆನೆಗಳಿದಾವ್ ಗೊತ್ತಾ ಸರ್ ಇಲ್ಲಿ? ಹೌದು, ಗುಬ್ಬಳಾಪುರ ಏನಿದೆ, ಕರ್ನಾಟಕ ತಮಿಳುನಾಡು ಬಾರ್ಡ್ರು, ಕಾವೇರಿ ಮಾತೆಯ ಮಡಿಲಲ್ಲಿ ಬೆಳೆದವು ಆನೆಗಳು ಎಲ್ಲ ಹೈಬ್ರಿಡ್ ಆನೆಗಳು, ದೈತ್ಯ ಆನೆಗಳು, 10-11 ಅಡಿ ಎತ್ತರದ ಆನೆಗಳು, ಭಾರಿ ಬಲವಾದ ದಂತಗಳು, ನೇರ ನೆಟ್ಟಾಗಿ ಅಂದ್ರೆ ತಲೆ ಎತ್ತಿ ನಡೆಯ ಆನೆಗಳು, ಅದೊಂದು ಹೈಬ್ರಿಡ್ ಆನೆಗಳು. ಅಲ್ಲಿ ಆನೆಗಳೆಲ್ಲ ಅದೇ ರೀತಿ ಆನೆಗಳು. ಯಾಕೆಂದ್ರೆ ಏನು ನಾನು ಇತ್ತೀಚೆಗೆ ಆ ಭಾಗದ ಆನೆ ಅಂತ ನೋಡಿದ್ದು, ಈ ಹಿಂದೆ ಯಾವನು ನೋಡಿರ್ಲಿಲ್ಲ. ಆ ರೌಡಿ ರಂಗ ಆನೆನೂ ಆದ್ರೆ ಏನು ಕೆಂಗಲ್ ಹನುಮಂತರಾಯ ಅಂತ ಈ ಕಳೆದ ವರ್ಷ ಹಿಡಿದಿದ್ದು ಆನೆ ಐತಲ್ಲ, ಅದು ಏನು ದೈತ್ಯ ಆನೆ. ನನಗೆ ಆನೆ ನೋಡೋದೇ ಒಂಥರ ಖುಷಿ ಆಗ್ತದೆ. ಅದ್ರ ಬಣ್ಣನೂ ಅಷ್ಟೇ, ನಮ್ಮ ಕಪ್ಪು ಬಣ್ಣ ಅಲ್ಲ, ಅದು ಒಂದು ಸ್ವಲ್ಪ ಕೆಂಪು ಬಿಳಿ ಮಿಶ್ರಿತ ಆನೆ. ಆಮೇಲೆ ಅದು ನೋಡೋ ಸ್ಟೈಲು, ಅದು ಅದರಲ್ಲಿ ಗಜ ಲಕ್ಷಣಗಳು, ಒಳ್ಳೆ ಲಕ್ಷಣಗಳಿದಾವೆ. ಹಿಂದೆ ನಮ್ಮ ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿ ನಮ್ಮಲ್ಲಿ ಏನೀಗ ನಮ್ಮ ರೈತರು ಎತ್ತುಗಳನ್ನ, ದನಗಳು ಕೊಳ್ಳಬೇಕಾರೆ ಅದ್ರ ಸುಳಿಗಳನ್ನ ನೋಡ್ತಾರೆ. ನಮ್ಮ ಹಳ್ಳಿಕಾರ ದನಗಳು ಇರ್ಬೋದು, ಎಲ್ಲ ಸುಳಿ ನೋಡಿ ಅಂತದಕ್ಕ ಆನೆಗಳನ್ನು ಅದೇ ರೀತಿ ಆನೆಗಳನ್ನ ಪರೀಕ್ಷೆ ಮಾಡಿ ಆನೆಗಳನ್ನ ಕೊಳ್ಳೋದಾಗ್ಲಿ, ಆನೆಗಳನ್ನ ದೇವಸ್ಥಾನಕ್ಕೆ ಸೇರಿಸ್ಕೊಳ್ಳೋದಾಗ್ಲಿ ಅದೆಲ್ಲ ನಡೀತಿತ್ತಂತೆ. ಗಜ ಲಕ್ಷಣಗಳು ಅವು ಸುಮಾರು ಲಕ್ಷಣಗಳಿದಾವೆ. ಆನೆದು ಸೊಂಡ್ಲು ನೆಲಕ್ಕೆ ತಾಗಿ ನೆಲಕ್ಕೆ ತಾಗ್ಬೇಕು, ಆದ್ರೆ ನಮ್ಮ ಭೀಮಗಿಲ್ಲ, ಆದ್ರೆ ನಮ್ಮ ಅಭಿಮನ್ಯುಗಿದೆ. ಆಮೇಲೆ ಭೀಮ ಅಂದ್ರೆ ನಮ್ಮ ಕಾಡಾನೆ ಭೀಮ ಹೇಳಿದ್ ನಾನು. ಇನ್ನು ನಮ್ಮ ಸಾಕಿದಾನೆ ಭೀಮಗೂ ಇಲ್ಲ ಅನಿಸ್ತದೆ. ಶ್ರೀಕಂಠ ದತ್ತ ಒಡೆಯರ ಆನೆಗುಂಟು, ಅವುಗಳು ಸೊಂಡ್ಲುಗಳು ನೆಲದಲ್ಲಿ 1.5 ಅಡಿ ಸುತ್ತಿ ಬಿದ್ದಿರ್ತವೆ. ಇವು ಎಲ್ಲ ಲಕ್ಷಣಗಳು. ಆ ತರ ಲಕ್ಷಣ ಇರೋ ಆನೆಗಳೇ ಅಲ್ಲಿರೋದು, ಹೈಬ್ರಿಡ್ ಆನೆಗಳು, ಉದ್ದವಾದ ಕೋರೆಗಳು. ಆಮೇಲೆ ನಮ್ಮ ಭದ್ರಾ ಆನೆಗಳು ಪರವಾಗಿಲ್ಲ, ಭದ್ರಾ ಆನೆಗಳು ಕೋರೆಗಳು ಸಿಕ್ಕಾಪಟ್ಟೆ ಉದ್ದ, ಭದ್ರಾ ಆನೆಗಳು ಭಾರಿ ಹೈಟ್ ಆನೆಗಳು. ಈ ಮಧ್ಯದಲ್ಲಿರೋ ಆನೆಗಳು ಒಂದ್ ಸ್ವಲ್ಪ ಬೇರೆ ಬೇರೆ ತರ ಇರ್ತವೆ. ನಮ್ಮ ಕರಡಿ ಆನೆನೇ ಬೇರೆ. ಹಾಗೆ ಅಲ್ಲಿ ಆನೆಗಳು ಹೈಬ್ರಿಡ್ ಆನೆಗಳು. ಈ ಗುಬ್ಬಳಾಪುರ ಅನ್ನೋದು ಆನೆಗಳ ತವರು ಮನೆ. ಇಲ್ಲಿಂದ ಆನೆಗಳು ನಮ್ಮಲ್ಲಿಗೆ ಬರುತ್ತೆ. ತುಮಕೂರಿಗಾಗಿ ಬರೋ ಆನೆಗಳಿದೆ. ರೌಡಿ ರಂಗ ಆನೆ ಅಲ್ಲಿದೆ ಆನೆ. ಅದೊಂದು ದುರಂತ ಮರಣ ಆಯ್ತು ಅದಕ್ಕೆ. ಅದು ಇದ್ದಿದ್ರೆ ಅವನು ಇಲ್ಲಿ ಈಗ
ದಸರಾದಲ್ಲೂ ಮಿಂಚಿದ್ದ. ಅಲ್ಲಿ ಆನೆಗಳು ಹೈಬ್ರಿಡ್ ಭಾರಿ ದೊಡ್ಡ ಗಾತ್ರದ ಆನೆಗಳು. ಈ ಗುಬ್ಬಳಾಪುರದಿಂದಲೇ ಇಡೀ ಆನೆಗಳು ಬಂದು ಕರ್ನಾಟಕಕ್ಕೆ ಬಂದು ನುಗ್ತಾ ಇರೋದೇ ಗುಬ್ಬಳಾಪುರ ಆ ಭಾಗದಿಂದ. ಅದು ಇಷ್ಟ ಆಗಿದೆ. ಈಗ ಮತ್ತೆ ಏನಾರ ಮೇಕೆದಾಟು ಇವರು ಏನಾರ ಡ್ಯಾಮ್ ಏನಾರ ಮಾಡಿದ್ರೆ ಫುಲ್ ಎಲಿಫೆಂಟ್ ಕಾರಿಡಾರ್ ಕಟ್ಟಾಗಿ ಹೋಗ್ತದೆ. ಅದು ಒಂದು ದೊಡ್ಡ ಸಮಸ್ಯೆನೇ ಆಗ್ತದೆ. ಅದಿರ್ಲಿ, ಇವತ್ತಿನ ಕಾರ್ಯಾಚರಣೆ ಇವತ್ತು ನಮ್ಮ ಸುಗ್ರೀವ ಮತ್ತೆ ಅಯ್ಯಪ್ಪ ಇನ್ನು ನಮ್ಮ ಎಲ್ಲ ದುಬಾರೆ ಟೀಮೇ ಹೋಗಿದ್ದು. ಆಮೇಲೆ ಆನೆ ಎಲ್ಲ ಡಾಟ್ ಮಾಡ್ತಾರೆ. ನಿನ್ನೆ ತರ ಆಗ್ಲಿಲ್ಲ, ಇವತ್ತು ಕರೆಕ್ಟ್ ಆಗಿ ಡಾಟ್ ಮಾಡ್ತಾರೆ. ಆನೆ ಕಟ್ಟಿ ಹಿಡಿದು ಎಲ್ಲ ಕರ್ಕ ಬರ್ತಾರೆ, ಲಾರಿ ತುಂಬಿಸ್ತಾರೆ. ಆದ್ರೆ ಇತ್ತೀಚೆಗೆ ಒಂದು ಗಮನಿಸ್ತಾ ಇದ್ದೀನಿ ನಾನು, ಇಲ್ಲೊಂದು ಕೆಟ್ಟ ಸಂಪ್ರದಾಯ ಮುಂದುವರಿತಾ ಉಂಟು. ಅದೇನಂದ್ರೆ ಹಗ್ಗ ಹಾಕಿ ಕಟ್ಟಿ ಕಾಲು ಕೈ ಎಲ್ಲ ಕಟ್ಟಿ ಮೇಲೆ ನಮ್ಮ ಸಾಕಿದ ಆನೆಗಳ ಹತ್ರ ಬಿಟ್ಟು ತಿವಿಸೋದು. ಕಾಡಾನೆಗಳ ಮುಖ ಎಲ್ಲ ಕಿತ್ಕೊಂಡು ಹೋಗ್ತಾ ಉಂಟು. ಆಮೇಲೆ ಸುಮ್ಮನೆ ಒಂದು ಉದಾಹರಣೆ ಹೇಳೋದು ನಾನು, ಸುಗ್ರೀವ ಆನೆ ಒಂದು 6 ಟನ್ ಇದೆ. ಅದು ಬಲವಾಗಿ ಗುದ್ದಿದ್ರೆ ಏನು ಆಗ್ಬೋದು ಎದುರಾನೆ. ಅದು ಅಲ್ಲದೆ ಆನೆಗಳಿಗೆ ಸೊಂಡ್ಲು ಮುಖನೇ ಮುಖ್ಯ. ಒಂದು ಕಾಲು ಹೋದ್ರೂ ಹೇಗಾರು ಇರ್ತವೆ, ಆದ್ರೆ ಒಂದು ಸೊಂಡ್ಲು ಹೋದ್ರೆ ಆನೆಗಳು ಬದುಕಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಪ್ರಪಂಚದಲ್ಲಿ ಅದು ಭೂಮಿಯ ಮೇಲಿರುವ ಪ್ರಾಣಿಗಳಲ್ಲಿ ಮೂಗನ್ನೇ ಕೈ ತರ ಉಪಯೋಗಿಸಿಕೊಂಡು ಬದುಕ್ತಿರುವ ಒಂದು ಪ್ರಾಣಿ ಅಂದ್ರೆ ಆ ಮೂಗಿನಿಂದಲೇ ಸೇವಿಸೋದು, ನೀರು ಉಸಿರಾಡ್ತಿರುವ ಪ್ರಾಣಿ ಅಂದ್ರೆ ಅದು ಆನೆ. ಅದಕ್ಕೀಗ ಸಿಕ್ಕಾಪಟ್ಟೆ ಪೆಟ್ಟಾಗಿದೆ. ಈ ಕೆಟ್ಟ ಸಂಪ್ರದಾಯನ ಬಿಟ್ಟಾಕಿ, ಇದು ಸರಿಯಲ್ಲ. ಅದು ಮೊದಲೇ ಒಂದು ಸ್ವಚ್ಛಂದವಾಗಿದ್ದ ಆನೆನ ಕೈ ಕಾಲು ಕಟ್ಟಿ ಅದಕ್ಕೆಲ್ಲ ಇಂಜೆಕ್ಷನ್ ಹೊಡೆದು ಅದು ಆ ಮೆಡಿಸಿನ್ ಇದರಲ್ಲಿ ಮೈಯೆಲ್ಲ ಉರಿ ಆಗ್ತಾ ಇರ್ತದೆ. ಈ ಕಡೆ ಜೀವ ಭಯ ಬೇರೆ, ಅದಕ್ಕೆ ಆ ರೀತಿ ಗಾಯ ಮಾಡೋದು ಇಲ್ಲ ಗುದ್ಸೋದು ಇದೆಲ್ಲ ಸರಿಯಲ್ಲ. ಇದನ್ನ ಇಲ್ಲಿ ದಯವಿಟ್ಟು ಬಿಡಿ ಅಂತ ನಾನು ಕೇಳ್ಕೊಂತೀನಿ. ಆಮೇಲೆ ಇನ್ನೊಂದು ಆನೆ ಹಿಡಿಯಕ್ಕೆ ಒಂದು ಪ್ಲಾನ್ ಇದೆ. ಬಹುಶಃ ಅದೊಂದು ಕೋರೆ ಇರೋ ಆನೆನೆ. ಅದು ಈ ಗುಂಪಲ್ಲಿ ಇಲ್ಲ, ಬಹುಶಃ ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ಬೋದು. ಯಾಕಂದ್ರೆ ಅದು ಭಾರಿ ಆನೆಗಳದ ತವರು ಮನೆ. ಇದು 4,500 ಎಕರೆ ಬೀವಿಹಳ್ಳಿ ಕಾಡಿದೆ. ಅದ್ರ ಪಕ್ಕನೂ ಕಾಡುಗಳಿವೆ. ಈ ಕಡೆ ತುಂಬಾ ಕಾಡುಗಳು, ಅಲ್ಲಲ್ಲಿ ಆನೆಗಳು ತುಂಬಾ ಇರುವುದರಿಂದ ಇನ್ನೊಂದು ಆನೆ ಹಿಡಿಬಹುದು. ಬಹುಶಃ ನಾಳೆ ಹಿಡಿಯೋದಿಲ್ಲ ಅನಿಸ್ತದೆ. ಬಹುಶಃ ನಾಳದಿಂದ ಮತ್ತೆ ಕಾರ್ಯಾಚರಣೆ ಶುರುವಾಗ್ತದೆ. ಸೊ ಇದು ಆನೆ ದುಬಾರಿಗೆ ಹೋಯ್ತಾ ಸರ್? ಇದು ಹೆಚ್ಚಿನಂಶ ದುಬಾರೆಗೆ ಹೋಗ್ತಾ ಇರೋದು. ಎಲ್ಲ ಆನೆಗಳನ್ನ ದುಬಾರಿಗೆ ಕಳಿಸ್ತಾ ಇದ್ದಾರೆ. ಈಗ ಮೊನ್ನೆ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಕೊಡಗಿನಿಂದ ಬಂದ ಇನ್ನು ಹುಡುಗ, ಒಬ್ಬ 5G ಹುಡುಗ, ಅಂದ್ರೆ ಒಂದು 13-14 ವರ್ಷದ ಹುಡುಗ ನಮ್ಮಲ್ಲಿ ಒಬ್ಬಳು ಲೇಡಿ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ತದೆ ಬೇಲೂರು ಭಾಗದಲ್ಲಿ. ಆ ಆನೆ ಹಿಡಿದು ಈಗ ದುಬಾರೆ ಕಳಿಸಿದ್ರು. ಕೇವಲ 1.5 ತಿಂಗಳಾಗಿರ್ಬೋದು ಅಷ್ಟೇ. ಅದು ಈಗ ಎಲ್ಲ ರೆಡಿ ಆಗಿ ಬುದ್ಧಿ ಕಲಿತು ಈಗ ಬಹುಶಃ ಈಗ 1-2 ದಿವಸದ ಹಿಂದೆ ಹೊರಗೆ ಬಿಟ್ಟಿದ್ದಾರೆ. ಕಾಲುಗಳು ಖಾಲಿ ಇದೆ, ಅಲ್ಲಿಗೆ ಬಿಡ್ತಾರೆ. ದುಬಾರೆಗೆ ಆನೆ ಬಿಡ್ತಾರೆ ಅಂದಾಗ ನನ್ಗೇನೋ ಒಂಥರ ಸಮಾಧಾನ. ಇಲ್ಲ ಅಂದ್ರೆ ಬೇರೆ ಕಡೆ ಎಲ್ಲಾರ ಬಿಟ್ರು ಅಂದ್ರೆ, ಆದ್ರೆ ದುಬಾರೆಗೆ ಬಿಡ್ತಾರೆ ಇಲ್ಲ ಬಿಡ್ತಾರೆ ಅಂದ್ರೆ ಏನೋ ಒಂಥರ ಸಮಾಧಾನ ಮನಸ್ಸಿಗೆ. ಒಟ್ಟಾರೆಯಾಗಿ ಈ ಒಂದು ಆನೆ ಕಾರ್ಯಾಚರಣೆ ನಡೀತು ಸರ್. ಇದು ತುಂಬಾ ಧನ್ಯವಾದ ಸರ್ ಮಾತಾಡಿದ್ದಕ್ಕೆ.